ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಒಂದು 3 ಬ್ಲೌಸ್ ಬೋಟ್ ನೆಕ್ ಡಿಸೈನಲ್ಲಿ ಕಟಿಂಗ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ಈ ಕಡೆ ಇರಬೇಕು. ಒಂದೇ ಸಲ 3 ಬ್ಲೌಸನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ಅದು ಯಾವ ರೀತಿ ಕಟಿಂಗ್ ಮಾಡೋದು ನೋಡೋಣ ಬನ್ನಿ. ಮೊದಲೇದಾಗಿ ಇದು ಬೋಟ್ ನೆಕ್ 3 ಬೋಟ್ ನೆಕ್ ಡಿಸೈನ್ ಹೇಳಿದ್ದಾರೆ. ಆಲ್ರೆಡಿ ಒಂದು ಈ ಶೇಪಲ್ಲಿ ಬರುತ್ತೆ, ಈ ಥರ ಬರುತ್ತೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ಹಿಂಗೆ ಬರುತ್ತೆ, ಇನ್ನೊಂದು ಈ ಥರ ಅದೇ ಶೇಪಲ್ಲೇ ಬರುತ್ತೆ. ಇಲ್ಲಿ ಸ್ವಲ್ಪ 3 ಕರು ಬರುತ್ತೆ ಈ ಥರ. ಅದೊಂದು, ಇನ್ನೊಂದು ಟೆಂಪಲ್ ಥರನೇನೋ ಇದೆ, ಅದು ನೋಡಬೇಕು, ಫೋನಲ್ಲಿ ನೋಡಬೇಕು, ಇಲ್ಲ ಬುಕ್ಕಲ್ಲಿ ಬರ್ಸಿದ್ದಾರೆ, ನೋಡಿಕೊಂಡು ಮಾಡಬೇಕು. ಫಸ್ಟ್ಗೆ ನಾನು ಇದು ಸೊಂಟದ ಸುತ್ತಳತೆ ತೊಗೋತೀನಿ. ಇದರಲ್ಲಿ ಮಾಮೂಲಿ ನಾರ್ಮಲ್ ಬ್ಲೌಸೇ ಕೊಟ್ಟಿದ್ದಾರೆ. ಬೋಟ್ ನೆಕ್ ಬ್ಲೌಸ್ ಕೊಟ್ಟಿದ್ರೆ ನಮಗೆ ಬೇರೆ ಅಳತೆ ತೊಗೋದ್ರೆ ಅದೇ ಅಳತೆ ತೊಗೋಬೋದಾಗಿತ್ತು. ಇದು ನಾರ್ಮಲ್ ಬ್ಲೌಸ್ ಕೊಟ್ಟಿರೋದ್ರಿಂದ ನಾನು ಸೊಂಟದ ಸುತ್ತಳತೆ ಬಂದ್ಬಿಟ್ಟು 37 ಇದೆ. 37ನ 4 ಭಾಗ ಮಾಡ್ಕೋಬೇಕು. ನಾನು ಆಲ್ರೆಡಿ ಬರ್ಕೊಂಡಿದ್ದೀನಿ. 4 ಭಾಗ ಮಾಡ್ಕೊಂಡ್ರೆ 9 ಕಾಲು ಬರುತ್ತೆ. 9 ಕಾಲಿಗೆ ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಓಕೆನಾ, ಮಾಡಿದ್ದೀನಿ ನೋಡಿ ಆಲ್ರೆಡಿ. ಇದರಲ್ಲಿ ಮಾಮೂಲಿ 1 ಇಂಚು ಡಾಟ್ಗೆ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಬಿಟ್ಟಿದ್ದೀನಿ. ಈ 9 ಕಾಲನ್ನ 2 ಭಾಗ ಮಾಡ್ಕೋಬೇಕು. ಸಾರಿ, 2 ಇಂಚು ಸೇರಿಸ್ಕೋಬೇಕು. 9 ಕಾಲಿಗೆ 2 ಇಂಚು ಆ್ಯಡ್ ಮಾಡ್ಕೊಂಡ್ರೆ 11 ಕಾಲು ಬರುತ್ತೆ. ಓಕೆನಾ, ಇದು ನಮಗೆ 11 ಕಾಲು. ಇದು ಎದೆ ಸುತ್ತಳತೆ. 11 ಕಾಲು ಬಂದ್ಬಿಟ್ಟು ಎದೆ ಸುತ್ತಳತೆ. ಇದಕ್ಕೆ 9 ಕಾಲಿಗೆ 2 ಇಂಚ್ ಆ್ಯಡ್ ಮಾಡ್ಕೊಂಡ್ರೆ 11 ಕಾಲು ಬಂತು. ಇಲ್ಲಿ ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗ್ಗೆ ಆಯಿತು. ಇವಾಗ 11 ಕಾಲನ್ನ 2 ಭಾಗ ಮಾಡ್ಕೋಬೇಕು. ಇವಾಗ 11 ಕಾಲು ತೊಗೊಂಡಿದ್ದೀವಲ್ಲ, ಅದನ್ನು 2 ಭಾಗ ಮಾಡಿದ್ರೆ ನಮಗೆ 5 ಮುಕ್ಕಾಲು ಬರುತ್ತೆ. 1 ಪಾಯಿಂಟ್ ಕಮ್ಮಿ 5 ಮುಕ್ಕಾಲು ಬರುತ್ತೆ. ಈ 5 ಮುಕ್ಕಾಲಿಗೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. ಅಲ್ಲಿಗೆ 5 ಮುಕ್ಕಾಲಿಗೆ 6 ಮುಕ್ಕಾಲು, 5 ಮುಕ್ಕಾಲು, 6 ಮುಕ್ಕಾಲು, 7 ಮುಕ್ಕಾಲು ಬರುತ್ತೆ. ಈಗ ನಾನು ಹೇಳ್ದಾಗೆ 9 ಕಾಲಿಗೆ 2 ಇಂಚ್ ಆ್ಯಡ್ ಮಾಡಿದ್ರೆ 11 ಕಾಲು ಬರುತ್ತೆ. 11 ಕಾಲನ್ನ 2 ಭಾಗ ಮಾಡ್ಕೊಂಡ್ರೆ ನಮಗೆ 5 ಮುಕ್ಕಾಲು ಬರುತ್ತೆ. 5 ಮುಕ್ಕಾಲಿಗೆ 2 ಮುಕ್ಕಾಲು 2 ಇಂಚ್ ಆ್ಯಡ್ ಮಾಡ್ಕೋಬೇಕು. 5 ಮುಕ್ಕಾಲಿಗೆ 2 ಇಂಚು ಪ್ಲಸ್ 2 ಇಂಚ್ ಆ್ಯಡ್ ಮಾಡಿದ್ರೆ 5 ಮುಕ್ಕಾಲು, 6 ಮುಕ್ಕಾಲು, 7 ಮುಕ್ಕಾಲು ಬರುತ್ತೆ. 7 ಮುಕ್ಕಾಲು. ಇದು ದೊಡ್ಡ ಬ್ಲೌಸ್ ಆಗಿರೋದ್ರಿಂದ 7 ಮುಕ್ಕಾಲು ತೊಗೋಬೇಕು. ಓಕೆನಾ, ನಾನು ನಾರ್ಮಲ್ ಬ್ಲೌಸ್ ಅಳತೆ ತೊಗೊಬಿಟ್ಟಿದ್ದೆ, ಇವಾಗ ಅದಕ್ಕೆ ತೋರಿಸ್ತಾ ಇದ್ದೀನಿ. 7 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊತೀನಿ. ಓಕೆನಾ, 7 ಮುಕ್ಕಾಲಿಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ ಬಂದ್ಬಿಟ್ಟು ನಾನು ಈ ಕಡೆ ರೆಡಿ ಅವ್ರಿಗೆ 2.5 ಇಂಚು ಬರೋ ಥರ ಇಡ್ತೀನಿ. ಇಲ್ಲಿ 3 ಇಂಚು ಅವ್ರಿಗೆ ಓಕೆ ಆಗುತ್ತೆ. 3 ಇಂಚು ಇಟ್ಟರು ಓಕೆ ಆಗುತ್ತೆ. 3 ಇಂಚು ರೆಡಿ. 3.5 ಇಂಚು ಒಟ್ಟು ಟೋಟಲು 4 ಇಂಚು ಇಡ್ತೀನಿ. ಓಕೆನಾ, 4 ಇಂಚ್ ಇಟ್ಟಿದ್ದೀನಿ ಟೋಟಲ್ ಇಲ್ಲಿ. ಯಾಕಪ್ಪ ಅಂದರೆ ಅವರು ಸ್ವಲ್ಪ ವೆಯ್ಟು ಚೆನ್ನಾಗಿರ್ತಾರೆ, ಹಂಗಾಗಿ ಇದು 4 ಇಟ್ಟಿದ್ದೀನಿ. ಅವ್ರು ಚಿಕ್ಕ ಪಟ್ಟಿ ಇಟ್ಟರೆ ಇಷ್ಟ ಆಗಲ್ಲ. ಮಾಮೂಲಿ ಬ್ಲೌಸ್ಗೆ ಅವ್ರು ಜಾಸ್ತಿ ಇಡ್ಸ್ಕೊತಾರೆ, 3.5 ಇಂಚ್ ಇಡ್ಸ್ಕೊತಾರೆ. 3 ಇಂಚು 3.5 ಇಡ್ಸ್ಕೊತಾರೆ. 3 ಇಂಚ್ 3 ಕಾಲಿದೆ, 3.5 ಇಡ್ಸ್ಕೊತಾರೆ. ಹಂಗಾಗಿ ಇದನ್ನ ನಾನು ಟೋಟಲ್ 4 ಇಂಚೆ ಇಟ್ಟಿದ್ದೀನಿ. ಓಕೆನಾ, 4 ಇಂಚು 3 ಮುಕ್ಕಾಲಿಗೆ ಬಂದಿದೆ. ಓಕೆನಾ, ಇಲ್ಲೂ 3 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊತೀನಿ. ಓಕೆ, ಇವಾಗ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಹಿಂಗೆ ಉದ್ದಕ್ಕೂ ಮಾರ್ಕ್ ಮಾಡ್ಕೊತೀನಿ. ಮತ್ತು ಇಲ್ಲಿ ಡಿಸೈನ್ ಅವ್ರಿಗೆ ಎಷ್ಟು ಡೀಪ್ ಇದೆ ಅಷ್ಟೇ ಸಾಕಂತೆ, ಜಾಸ್ತಿ ಡೀಪ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಇರುವಷ್ಟು ಡೀಪಲ್ಲೇ ನಾನು ಮೇಲ್ಗಡೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಡೀಪ್ ಇಟ್ಟರೆ ಚೆನ್ನಾಗಿರುತ್ತೆ. ಅವ್ರೇನು ಡೀಪ್ ಬೇಡ ಅಂದಿದ್ದಾರೆ, ನೋಡೋಣ. ಇವಾಗ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ನೋಡ್ಕೊಂಡಿರೋಣ. ಇದು ಬಂದ್ಬಿಟ್ಟು ಒಂದು 3 ಇಂಚ್ಗೆ ಇಡ್ತೀನಿ. ಯಾಕಂದರೆ ಅವರು ಕೆಳಗಡೆ ಇಲ್ಲಿ ಡೀಪ್ ಬೇಡ ಅಂದಿರೋದ್ರಿಂದ ಹಿಂಗೆ ಮಾಡೋಣ. ಅವಾಗ ಏನಾಗುತ್ತೆ, ನಂಗೆ ಮೇಲೆ ಡೀಪ್ ಬರುತ್ತೆ, ಕವರ್ ಆಗುತ್ತೆ, ಸರಿ ಹೋಗುತ್ತೆ. ಇದು ಬೋಟ್ ನೆಕ್ ಈ ಥರ. ಇಲ್ಲಿ ಬಂದ್ಬಿಟ್ಟು ಡಿಸೈನ್ ಬರುತ್ತೆ. ಓಕೆನಾ, ನಾನು 1 ಇಂಚ್ ಕೆಳಗೆ ಇಳಿಸ್ತೀನಿ. ಯಾಕೋ ಸಮಾಧಾನ ಇಲ್ಲ, ಡಿಸೈನು ಇಲ್ಲ, ಅವ್ರು ಇಷ್ಟೇ ಸಾಕು ಅಂತ ಹೇಳಿದ್ದಾರೆ, ಚಿಕ್ಕದಾಗೆ ಬರಲಿ ಅಂತ. ಚೆನ್ನಾಗಿ ಕಾಣಿಸುತ್ತಾ ಇರಲಿ, ನೋಡೋಣ. ಆಮೇಲೆ ಡಿಸೈನ್ ಆಮೇಲೆ ಮಾರ್ಕ್ ಮಾಡ್ತೀನಿ ನಾನು ಕ್ಯಾನ್ವಸಲ್ಲಿ. ಯಾಕೆಂದರೆ ಇದು ಒಂದೊಂದು ಡಿಸೈನು ಒಂದೊಂದು ಇದೆ ಹೇಳಿದ್ದಾರೆ ಬುಕ್ಕಲ್ಲಿ, ನೋಡಬೇಕು. ನೋಡಿ, ಬುಕ್ಕಲ್ಲಿ ಬರೆದಿದ್ದಾರೆ. ಇದು ಬಂದ್ಬಿಟ್ಟು ಬ್ಲೂ ಕಲರ್ಗೆ, ಇದು ಬ್ಲೂ ಕಲರ್, ಇದಕ್ಕೆ ಈ ಶೇಪ್ ಹೇಳಿದ್ದಾರೆ. ಹಿಂಗೆ ಬಂದು ಇದು ಶೇಮಿಂಗ್ ಬರುತ್ತೆ. ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ನಾನು ಕ್ಯಾನ್ವಸಲ್ಲಿ ಕಟ್ ಮಾಡ್ಕೊತೀನಿ. ಹಿಂಗೆ ಬಂದು 3 ಸ್ಟೆಪ್ಪು ಬರಬೇಕಿದು. ಜಾಸ್ತಿ ಕರು ಬೇಡ ಅಂತ ಹೇಳಿದ್ದಾರೆ. ಹಿಂಗೆ ಇಷ್ಟೇ ಕರು ಥರ ಹಿಂಗೆ ಬಂದು ಬರಲಿ. ಬೇಕು ಅಂದರೆ ನಾವು ಇನ್ನೊಂದು ಚೂರು ಕೆಳಗೆ ತೊಗೊಂಡು ಇಲ್ಲಿಂದ ಹಿಂಗೆ ತೊಗೊಂಡ್ರು ನಡೆಯುತ್ತೆ. ಓಕೆನಾ, ನಾವು ಕ್ಯಾನ್ವಸಲ್ಲಿ ಮಾಡುವಾಗ ಇದನ್ನು ಈ ಶೇಮಿಂಗ್ ತೊಗೊಂಡು ಬೇಕಾದ್ರೆ ಹಿಂಗೆ ಸ್ವಲ್ಪ ಮಾಡ್ಕೊಬೋದು. ಅದೇನು ಚೇಂಜ್ ಆಗುತ್ತೆ. ಈ ಥರ ಬರುತ್ತೆ. ಸುಮ್ಮನೆ ತೋರಿಸ್ತಾ ಇದ್ದೀನಿ. ಇನ್ನೊಂದಕ್ಕೆ ಟೆಂಪಲ್ ರನ್. ಇಲ್ಲಿಗೆ ಬಂದು ಪಟ್ಟಿ ಕೊಡಿ, ಚೆನ್ನಾಗಿರುತ್ತೆ, ಸೀರೆ ಕಲರ್ ಅಂತ ಕೇಳಿದ್ದಾರೆ. ನಾನು ಟೆಂಪಲ್ ರನ್ ಬರ್ತಿದ್ದೀನಲ್ಲ, ಅದೇ ಥರ ಹಿಂಗೆ ಬರುತ್ತೆ. ಬಂದು ಇಲ್ಲಿಗೆ ಪಟ್ಟಿ ಕೊಡಿ ಅಂತ ಹೇಳಿದ್ದಾರೆ.
ಇದಕ್ಕೂ ಓಪನ್ ಬೇಡ ಅಂತ ಹೇಳಿದ್ದಾರೆ, ಓಪನ್ ಯಾವುದಕ್ಕೂ ಬೇಡ ಅಂತ ಹೇಳಿದ್ದಾರೆ. 3 ಒಟ್ಟಲ್ಲಿ ಬೋಟ್ ನೆಕ್ ಡಿಸೈನ್. ಓಕೆನಾ, ಸ್ಟಿಚಿಂಗ್ ಮಾಡೋವಾಗ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಡಿಸೈನ್ ಅಂತ. ಇವಾಗ ಸದ್ಯಕ್ಕೆ ಒಂದು ತೋರಿಸಿದ್ದೀನಿ. ಇವಾಗ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಂಡ್ಬಿಡೋಣ ಬೇಗ ಬೇಗ. ಇವಾಗ ಇದು ಬಂದ್ಬಿಟ್ಟು 7 ಮುಕ್ಕಾಲ್ಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ ಈ ರೀತಿ ಮಾಮೂಲಿ 1/4 ಇಂಚು ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಈ ಕಡೆ ಮಾರ್ಕ್ ಮಾಡ್ಕೊಂಬಿಡೋಣ ಈ ರೀತಿ. ಮತ್ತು ಇದನ್ನು ಅಷ್ಟೇ ಹಿಂಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದ್ಬಿಟ್ಟು ನಾನು ಹೇಳ್ದಂಗೆ ಒಂದು ಅರ್ಧ ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಜಾಯಿಂಟ್ ತಗೊಳ್ಳಿ, ಇಲ್ಲಿಗೆ ಬರಲಿ. ಸ್ವಲ್ಪ ನೋಡಿಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿಂದ ಶೇಪ್ ತೆಗೀರಿ, ಓಕೆನಾ, ಈ ರೀತಿ ಬರಲಿ. ಸರಿ ಆಯಿತು. ಮತ್ತೆ ಇಲ್ಲೊಂದು 1/4 ಇಂಚು ಕೆಳಗಡೆ ಕ್ರಾಸಾಗಿ ತಗೊಳ್ಳಿ, ಓಕೆನಾ. ಈ ರೀತಿ 1/4 ಇಂಚ್ ತೊಗೊಂಡಿದ್ದೀನಿ. ಓಕೆ, ಆಯಿತು, ಈ ಥರ ಬರಲಿ. ಓಕೆ, ಇವಾಗ ಇದು ಕಟಿಂಗ್ ಮಾಡ್ಕೊಳ್ಳೋಣ. ಇದು ಕಟ್ ಮಾಡಿಕೊಂಡ್ರೆ ನಮ್ಗೆ ಅದು ಸ್ಟಿಚ್ ಬೇರೆದು ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ, ಓಕೆನಾ. ವೀಲರಲ್ಲಿ ಇದು ಮಾರ್ಕ್ ಮಾಡ್ಕೊತೀನಿ, ಇಷ್ಟಕ್ಕೆ ಬೇಕು ಡೀಪು ಅಂತ. ಇಷ್ಟಿರಲಿ, ಯಾಕಂದರೆ ಇಲ್ಲಿಂದ ಒಳಗಡೆಗೆ ಆಮೇಲೆ ನೋಡಿಕೊಂಡು ಡಿಸೈನ್ ಮಾಡ್ಕೊಳ್ಳೋದು. ಸ್ವಲ್ಪ ಡೀಪ್ ಬೇಕು ಅಂದರೆ ಬ್ರಾಡಾಗಿ ಹಿಂಗೆ ಇದರಿಂದ ಸ್ವಲ್ಪ ತೊಗೊಂಡು ಸೇರಿಸ್ಕೊಂಡ್ರು ನಡೆಯುತ್ತೆ, ಓಕೆನಾ. ಇದು ಮುಖ್ಯವಾಗಿ ನಮ್ಗೆ ಇಷ್ಟು ಬೇಕಾಗಿರೋದು. ಇಲ್ಲಿಗೆ ಕವರ್ ಡಿಸೈನ್ ಬರೋದ್ರಿಂದ ಇಷ್ಟು ಬೇಕು, ಇನ್ನೇನು ಬೇಡ. ಬೇಕಂದರೆ ಇದನ್ನು ನೀವು ಮಾರ್ಕ್ ಮಾಡ್ಕೋಬೋದು. ಸ್ಟಿಚಿಂಗು ಇಲ್ಲಿಗೆ ಸ್ಟಿಚಿಂಗ್ ಬರಬೇಕು, ಆವಾಗ ನೀಟಾಗಿ ಪರ್ಫೆಕ್ಟಾಗಿ ಕರೆಕ್ಟಾಗಿರುತ್ತೆ, ಓಕೆನಾ. ಈ ರೀತಿ ಮಾಡಿಕೊಂಡು ಕಟಿಂಗ್ ಮಾಡ್ಕೊತೀನಿ. ನಾನು ಇದೇನು ಕಟಿಂಗ್ ಮಾಡಲ್ಲ, ಇದು ಮಾತ್ರ ಕಟಿಂಗ್ ಮಾಡ್ತೀನಿ. ನೀವು ಪಿನ್ ಹಾಕೊಂಬಿಡಿ. ನೀವು ಪಿನ್ ಹಾಕೊಂಡ್ರೆ ಶೇಪಾಗಿರುತ್ತೆ ನೋಡಿ. ಸ್ವಲ್ಪ ಕ್ರಾಸಾಗಿ ನೀಟಾಗಿ ತಗೊಳ್ಳಿ, ಓಕೆನಾ. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಇದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ. ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸೈಡ್ಗೆ ಇಡೋಣ. ಪಿನ್ ಹಾಕಿರೋದನ್ನ ಏನು ಪ್ರಾಬ್ಲಮ್ ಇಲ್ಲ, ನೀಟಾಗಿರುತ್ತೆ. ಈಗ ಮತ್ತೆ ಇದು 3 ಬ್ಲೌಸನ್ನು ಹಂಗೆ ನೀಟಾಗಿ ಇಟ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ನಾನು ದಪ್ಪ ಆದ್ರೂ ಸ್ವಲ್ಪ ಜಾಯಿಂಟಿಂಗ್ ಬೇಡ ಅಂತ ಬಟ್ಟೆ ಜಾಸ್ತಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ನೀವು ಒಂದು ಸ್ವಲ್ಪ ಜಾಯಿಂಟಿಂಗ್ ಪರವಾಗಿಲ್ಲ ನಾವು ಮಾಡ್ಕೊತೀವಿ ಅನ್ನೋದಾದರೆ ಜಾಯಿಂಟಿಂಗ್ ಅದು ಪರವಾಗಿಲ್ಲ ಅನ್ನೋದ್ರೆ ಸ್ವಲ್ಪ ಕಮ್ಮಿನೇ ತಗೊಳ್ಳಿ, ಆಯಿತಾ. 1 ಮೀಟ್ರು 1 ಕಾಲು ಇವ್ರು ಸ್ವಲ್ಪ ಹೈಟು ವೆಯ್ಟು ಎಲ್ಲ ಇರೋದ್ರಿಂದ ಜಾಸ್ತಿನೇ ತೊಗೊಂಡಿದ್ದೀನಿ ಬಟ್ಟೆ. ಸ್ವಲ್ಪ ಹಿಂಗೆ ತಗೊಳ್ಳೋಣ ಅಂದರೆ ಬಟ್ಟೆ ಸಾಕಾಗ್ತಿಲ್ಲ. ಇದು ಸ್ವಲ್ಪ ಹೊರಗಡೆ ಹಾಕೋತೀನಿ. ಇದು ಬ್ಲೂ ಕಲರ್ ಗ್ರೀನು, ರಾಮ ಗ್ರೀನು. ಆ ಕಡೆ ಕಮ್ಮಿ ಆದ್ರೆ ಪರವಾಗಿಲ್ಲ, ಈ ಕಡೆ ಆಗೋದು ಬೇಡ. ಈ ಕಡೆ ಜಾಯಿಂಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆ ಕಡೆ ಮಾಡ್ಕೋಬೋದು. ಸೈಡಿಗೆ ಬೇಕಾದರೆ ಒಂಚೂರು ಆ ಕಡೆ ಈ ಕಡೆ ಮಾಡ್ಕೋಬೋದು. ಈಗ ಇದು ಕಟಿಂಗ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನೇ ಇಟ್ಕೊಳ್ಳೋಣ ಈ ರೀತಿ. ಇದು ಫ್ರಂಟೇ ಉಕ್ಸು ಹಿಂದಿಲ್ಲಿ ಕಟಿಂಗ್ ಬರಲ್ಲ, ಸಾರಿ ನೋಡಿ ಮರ್ತ್ಬಿಟ್ಟಿದ್ದೆ. ಇಲ್ಲಿ ಒಂಚೂರು ಕೆಳಗೆ ಇಡ್ತೀನಿ. ಇಲ್ಲಿ ಜಾಯಿಂಟ್ ಬರಲ್ಲ, ಇದನ್ನ ಹಿಂಗೆ ಕ್ಲೋಸ್ ಮಾಡೋದು, ಇದನ್ನ ಹಿಂಗೆ ಕ್ಲೋಸ್ ಮಾಡೋದು, ಓಕೆನಾ. ಇದು ಇಲ್ಲಿ ಓಪನ್ ಬರಲ್ಲ, ಇಲ್ಲಿ ಓಪನ್ ಬೇಡ ಅಂತ ಹೇಳಿದ್ದಾರೆ ಅವ್ರು. ಓಪನೇ ಇಡಬೇಡಿ, ಮುಂದೆ ಓಪನ್ ಇರೋದ್ರಿಂದ ನಮ್ಗೆ ಹಿಂದೆ ಓಪನ್ ಬೇಡ. ಇಲ್ಲಿ ಟೈಟ್ ಆಗುತ್ತೆ ಅನ್ನೋದಾದರೆ ಒಂಚೂರು ಲೂಸ್ ಇಕ್ಕಿ ಅಂತ ಹೇಳಿದ್ದಾರೆ. ಈ ಕಡೆ ಒಂಚೂರು ಲೂಸ್ ಮಾಡಿ, ಇಲ್ಲಿ ಟೈಟ್ ಆಗುತ್ತೆ ಅನ್ನೋದಾದರೆ ಇಲ್ಲಿ ಲೂಸ್ ಮಾಡಿಬಿಟ್ಟು ಇದನ್ನು ಕ್ಲೋಸ್ ಮಾಡಿ ಅಂತ ಹೇಳಿದ್ದಾರೆ. ಇದನ್ನು ನೆನಪು ಅನಿಸಿದೆ, ಇಲ್ಲ ಕಟ್ ಮಾಡಿಬಿಡ್ತಿದೆ. ಇವಾಗ ಇಲ್ಲಿ ಬೇಡ ಏನು ಅಂತ ಹೇಳಿದ್ರೆ ಇಟ್ಕೊಳ್ಳೋಣ. ಈ ರೀತಿ ಇಟ್ಕೊಂಡು ಇದಕ್ಕೂ ಅಷ್ಟೇ ಒಂದು ಪಿನ್ ಹಾಕೋಬೇಕು. ಪಿನ್ಗಳಂತೂ ನೀವು ಇಟ್ಕೊಂಡಿರಲೇಬೇಕು. ನೀವು ಈಗ ಕಲಿತಿರೋರಂತೂ ಇನ್ನೂ ಉಪಯೋಗ ಅದು ಪಿನ್ಗಳು. ನೀವು ಪಿನ್ಗಳು ಹಾಕೊಂಡು ಕಟ್ ಮಾಡೋದ್ರಿಂದ ನಿಮಗೆ ಫಿನಿಶಿಂಗ್ ಬರುತ್ತೆ, ಹೆಚ್ಚು ಕಮ್ಮಿ ಆಗೋಲ್ಲ. ಇಲ್ಲಾಂದರೆ ನೀವು ಕಟಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಹಾಕ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಆಮೇಲೆ ಹೊಲದ ಮೇಲೆ ಸರಿಯಾಗಿ ಬರಲ್ಲ, ಆವಾಗ ಅಯ್ಯೋ ಹೋಗತ್ತಿಗೆ ಏನು ಹಿಂಗೆ ಬಂದೈತಲ್ಲಪ್ಪ ಅಂದ್ಬಿಟ್ಟು ಕಟಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಹಾಗಾಗ್ಬಿಡುತ್ತೆ. ಹಂಗಾಗಿ ನೀವು ಈ ಥರ ಗುಂಡು ಪಿನ್ಗಳು ಇಟ್ಕೊಳ್ಳಿ, ತುಂಬ ಸೇಫಾಗಿ ನೀಟಾಗಿ ಬರುತ್ತೆ ಫಿನಿಶಿಂಗ್. ಆಮೇಲೆ ಕತ್ರಿ ಚೆನ್ನಾಗಿರಬೇಕು. ನೀವು ಹಿಂಗೆ ಜಾಸ್ತಿ ಬ್ಲೌಸ್ ಕಟಿಂಗ್ ಮಾಡೋರು ಕತ್ರಿ ಚೆನ್ನಾಗಿ ಇಟ್ಕೊಳ್ಳಿ. ಕತ್ರಿ ಚೆನ್ನಾಗಿದ್ರೆ ಎಷ್ಟು ಬ್ಲೌಸ್ ಆದರೂ ಕಟ್ ಮಾಡ್ಬೋದು. ಇಲ್ಲ ಅಂದರೆ ಕತ್ರಿ ಇಲ್ಲ ಅಂದರೆ ನೀಟಾಗಿಲ್ಲ ಅಂದರೆ ಕಟ್ ಮಾಡೋಕ್ಕಾಗಲ್ಲ. ಶಾರ್ಪ್ ಇಲ್ಲ ಅಂದರೆ ಹಿಡ್ದು ಹಾಕ್ಬಿಡುತ್ತೆ ಕತ್ರಿ,
ಆಲ್ರೆಡಿ ಈ ಕಡೆ ಅರ್ಧ ಇಂಚು ಬಿಟ್ಟು ಕಟ್ ಮಾಡಿದ್ದೀನಿ. ಇದು ಮಾಮೂಲಿ ಕಟ್ ಮಾಡ್ಕೊತೀನಿ. ಓಕೆನಾ, ನೀಟಾಗಿ ತಕ್ಕೊಳ್ಳಿ. ಮಾಮೂಲಿಗೆ ಮಾರ್ಕ್ ಮಾಡ್ಕೊತೀನಿ. ಮತ್ತೆ ಈ ಕಡೆ ತೆಗೆದುಬಿಟ್ಟು ಈ ಕಡೆ ಕಟ್ ಮಾಡ್ಕೊತೀನಿ. ಇಲ್ಲಿ ಇನ್ನೂ ಸ್ವಲ್ಪ ಸೇಪ್ ಎಲ್ಲ ತೆಗಿತಿದ್ದೆ. ಅವರು ಇಲ್ಲಿ ಲೂಸ್ ಇಲ್ಲಿ ಬೇಡ ಓಪನ್ ಅನ್ನೋದ್ರಿಂದ ಇಲ್ಲಿ ಏನು ನಾನು ತೆಗ್ದಿಲ್ಲ. ಇನ್ನು ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಓಕೆನಾ, ಒಂದು 1/4 ಇಂಚ್ಗೆ ಇಲ್ಲೊಂದು ಅರ್ಧ ಇಂಚ್ಗೆ ಇವಾಗ ಇಷ್ಟ ಆಯಿತು. ಇವಾಗ ಬೇಕು ಅಂದರೆ ನೀವು ಇದನ್ನು ಬೇಕಾದರೆ ಮಾರ್ಕ್ ಮಾಡ್ಕೋಬೋದು. ನಿಮಗೆ ಏನಾದರೂ ಇಲ್ಲಿ ಡಾಟ್ ಹಿಡಿತೀವಲ್ಲ, ಇಲ್ಲಿ ಬೇಡ ಹಂಗೆ ಅಲ್ಲಿ. ಇವಾಗ ಇದನ್ನು ತೆಗೆದುಬಿಡೋಣ. ಇಲ್ಲಿಗೆ ತೆಗೆದುಬಿಡಿ. ಇಲ್ಲಿ ಹಾಕಿರ್ತೀರಲ್ಲ ಈ ಪಿನ್ ತೆಗೀರಿ. ಅದು ಹಾಗೆ ಇರಲಿ, ಈ ಪಿನ್ ಹಾಗೆ ಇರಲಿ. ಅದು ಯಾಕೆಂದ್ರೆ ತಿರ್ಗಾ ಮತ್ತೆ ಎಲ್ಲ ತೆಗೆದ್ರೆ ಆ ಕಡೆ ಈ ಕಡೆ ಆಗುತ್ತೆ. ಮತ್ತೆ ಇಲ್ಲಿ ಬಂದುಬಿಟ್ಟು ಒಂದು ಅರ್ಧ ಇಂಚು ಮಾಮೂಲಿ ಒಳಗಡೆ ತಗೊಳ್ಳಿ. ಇದೇನಾ, ಒಂದು ಅರ್ಧ ಇಂಚು ಅಂದರೆ ಈಗ ತಗೊಳ್ಳೋದ್ರಿಂದ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಅದರಿಂದ ನೀವು ಅದನ್ನು ಮರೀದೇನೆ ತಗೊಳ್ಳೇಬೇಕು. ಈ ಬೋಟ್ ನೆಕ್ಗೆ ಮಾತ್ರ ಕಂಪಲ್ಸರಿ ತಗೊಂಡ್ರೆ ನಿಮ್ಗೆ ಫಿನಿಶಿಂಗು ಇಲ್ಲಿ ಗುಪ್ಪೆ ಥರ ಅವೆಲ್ಲ ಬರೋಲ್ಲ. ಬೋಟ್ ನೆಕ್ಗೆ ಜಾಸ್ತಿ ಇಲ್ಲಿ ನಾವು ಲೆಂತ್ ಎಲ್ಲ ತೊಗೊಂಡಿರ್ತೀವಲ್ಲ ಅಗಲ ಎಲ್ಲ, ಹಂಗಾಗಿ ಇಲ್ಲಿ ಗುಪ್ಪೆ ಥರ ಬರೋದನ್ನ ಅವಾಯ್ಡ್ ಮಾಡುತ್ತೆ ಇದು. ಓಕೆನಾ, ಆಯಿತು. ಇವಾಗ ಮುಂದೆ ಬಂದುಬಿಟ್ಟು ನಾರ್ಮಲ್ ನೆಕ್ಕು, ಅದೇನು ಬೋಟ್ ನೆಕ್ ಅಲ್ಲ. ಒಂದಕ್ಕೆ ಡಿಸೈನ್ ಹೇಳಿದ್ದಾರೆ. ಯಾವುದಕ್ಕಪ್ಪ, ಗ್ರೇ ಕಲರ್ ಬ್ಲೂಗೆ, ಅಂದರೆ ಈ ಬ್ಲೂಗೆ ಅನಿಸುತ್ತೆ. ಗ್ರೇ ಕಲರ್ದು ಅಂದರೆ ಇದೆ, ರಾಮ ಗ್ರೀನ್ಗೆ ಅನಿಸುತ್ತೆ. ಫ್ರಂಟು ಇದೊಂದಕ್ಕೆ ಫ್ರಂಟ್ ಏನೋ ಸ್ವಲ್ಪ ಚೇಂಜ್ ಮಾಡಿ ಅಂದಿದ್ದಾರೆ. ಈ ಥರ ರೆಡಿ ಅಂತ ಹೇಳಿದ್ದಾರೆ. ಈ ಥರ ಫ್ರಂಟು. ಸೊ ನಾನು ಮಾರ್ಕ್ ಮಾಡ್ಕೋತೀನಿ ಅಷ್ಟೇ ಎಷ್ಟು ಬೇಕು ಅಂತ. ಆಮೇಲೆ ಅದು ಡಿಸೈನ್ ನೋಡೋಣ. ಇನ್ನೆರಡಕ್ಕೂ ರೌಂಡೇ ಹೇಳಿರೋದು, ತೊಂದರೆ ಏನಿಲ್ಲ. ಈ ಥರ ಬ್ಲೌಸ್ನೇ ಬೇಕಾದರೆ ನಾರ್ಮಲ್ ಬ್ಲೌಸ್ ಅಲ್ವಾ, ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇದು ಎಷ್ಟಕ್ಕೆ ಬರುತ್ತೆ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಎಳೆಯಕ್ಕೆ ಹೋಗ್ಬೇಡಿ. ಇಷ್ಟು ಬಂತ ಇಷ್ಟಕ್ಕೆ ಮಾರ್ಕ್ ಮಾಡಿ. ಓಕೆನಾ, ಇವಾಗ ಮಾಮೂಲಿ ಈ ಕಡೆ ಎಷ್ಟಿದೆ ಅಷ್ಟಕ್ಕೇ ಇಲ್ಲೂ ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 4 ಕಾಲಿದೆ. ಓಕೆನಾ, 4 ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಯಾವ ಶೇಪ್ ಬೇಕು ಅದು ಚೇಂಜ್ ಮಾಡ್ಕೊಳ್ಳಿ. ಓಕೆನಾ, ಮಾರ್ಕ್ ಮಾಡಿ. ಇವಾಗ ಇದರಲ್ಲಿ ಯಾವ್ಯಾವ ಶೇಪ್ ಬೇಕು ನಾನು ಹೇಳಿದ್ನಲ್ಲ. ರೌಂಡು ಅಂದರೆ ರೌಂಡು, ಇದು ಬೇಕಂದರೆ ಇದು ಇಟ್ಕೊಬೋದು. ರೌಂಡ್ ಅಂದರೆ ಒಂಥರ ಈ ಥರ ಇಟ್ಟರು ಚೆನ್ನಾಗಿರುತ್ತೆ. ಇಲ್ಲಿ ಡೀಪ್ ಆಗುತ್ತೆ ಅನ್ನೋದಾದರೆ ಸ್ವಲ್ಪ ಒಳಗಡೆ ತೊಗೊಳ್ಳಿ, ಅದೂ ಚೆನ್ನಾಗಿರುತ್ತೆ. ಇಲ್ಲ ಸ್ವಲ್ಪ ಬ್ರಾಡಾಗಿ ಇರಲಿ ಅಂದರೆ ಹಿಂಗೆ ತೊಗೊಳ್ಳಿ. ಇದು ಬೋಟ್ ನೆಕ್ ಆಗಿರುತ್ತೆ ಸ್ವಲ್ಪ ಹಿಂಗೆ ತೊಗೊಂಡ್ರೆ ಇರುತ್ತೆ. ಇಲ್ಲ ಇಲ್ಲಿ ಇಟ್ಕೊಂಡಂಗೆ ಆಗ್ಬಿಡುತ್ತೆ, ಕತ್ತತ್ರ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ. ಓಕೆನಾ, ಅದಕ್ಕೆ ಮತ್ತು ಡಾಟ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿಂದ 11 ಇಂಚು, ಇಲ್ಲಿಂದ 15. ಓಕೆನಾ, 15ಕ್ಕೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಇಲ್ಲಿ ಮಧ್ಯ ಒಂದು ಮಾರ್ಕ್ ಮಾಡ್ಕೊತೀನಿ. ಏನಕ್ಕಪ್ಪ ಅಂದರೆ ನನಗೆ ಮಧ್ಯ ಬೇಕು, ಡಾಟ್ ಹಿಡಿಯೋದು ಮಧ್ಯ ಬರಬೇಕು, ಕರೆಕ್ಟಾಗಿಲ್ಲ ಮಧ್ಯ ಬರಬೇಕು. ಓಕೆನಾ, ಮಧ್ಯ ಬಂದು ಈಗ ಇಲ್ಲಿಂದ ನಾನು 1 ಕಾಲು ಇಡ್ತೀನಿ. ಇದು ದೊಡ್ಡ ಸೈಜ್ ಆಗಿರೋದನ್ನ 1 ಕಾಲಿಗೆ ಮಾರ್ಕ್ ಮಾಡ್ತೀನಿ. ಈ ಕಡೆ 1 ಕಾಲಿಗೆ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿಂದ ಇಲ್ಲಿ ಚೇಂಜ್ ಮಾಡೋಣ. ಈ ರೀತಿ ಚೇಂಜ್ ಮಾಡಿಕೊಂಡು ಇದು ಮಾರ್ಕ್ ಪಾಯಿಂಟ್. ಓಕೆನಾ, ಇಲ್ಲಿಂದ ಇಲ್ಲಿಗೆ ನೀವು ಅಳತೆ ಬ್ಲೌಸಲ್ಲಿ ಏನಿರುತ್ತೆ ಮಾರ್ಕು ಮೆಜರ್ಮೆಂಟು ಅದೇ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಇಲ್ಲಿಂದ ಈ ರೀತಿ ಇಟ್ಕೊಂಡು ಅಳತೆ ತೊಗೋತೀನಿ ಅಂದರೆ ಇದಕ್ಕಿಂತ 1 ಇಂಚು ಜಾಸ್ತಿ ತೊಗೊಳ್ಳಿ. ನಮಗೆ ಕೈ ಅಳತೆನೆ ಈ ಕಡೆ ಒಂದು ಅರ್ಧ ಇಂಚು ಬಿಟ್ಬಿಡ್ತೀವಿ, ಮತ್ತು ಈ ಕಡೆ ಒಂದು ಅರ್ಧ ಮುಕ್ಕಾಲು ಇಂಚು, ಎರಡು ಸೇರಿಸಿ ಒಂದು ಅರ್ಧ ಇಂಚು ಬಿಟ್ಟರೆ ಸಾಕು. ಈ ಥರ ಒಂದು ಕೈ ಅಳತೆಯಲ್ಲೇ ಮಾರ್ಕ್ ಮಾಡ್ಕೊತೀವಿ. ಓಕೆನಾ, ಈ ರೀತಿ ಬರುತ್ತೆ. ನೀವು ಇದನ್ನು ಬೇಕಂದರೆ ಈ ಬ್ಲೌಸ್ ಅಳತೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಇಲ್ಲ ಬೆಲ್ಟ್ನ ಆಮೇಲೆ ಸ್ಟಿಚ್ ಮಾಡ್ತೀವಿ ಅಂದರೆ ಮಾಡ್ಬೋದು. ಓಕೆನಾ, ಬೇಕು ಅಂದರೆ ಇಲ್ಲಿ ಸ್ವಲ್ಪ ಬೇಕಂದರೆ ಒಂದು 1/4 ಇಂಚ್ ಅರ್ಧ ಇಂಚ್ ಹಿಂಗೆ ಒಳಗಡೆ ತೊಗೊಳ್ಳಿ. ಇಲ್ಲಿ ಬೆಲ್ಟ್ ಆಮೇಲೆ ಕಟಿಂಗ್ ಮಾಡ್ಕೊಳ್ಳಿ. ಯಾಕೆಂದರೆ ಬೋಟ್ ನೆಕ್ದು ಸ್ವಲ್ಪ ಚೇಂಜ್ ಇರುತ್ತೆ, ಇದು ಇಲ್ಲಂತೂ ಚೇಂಜ್ ಇರುತ್ತೆ. ಯಾಕೆಂದರೆ ಇಲ್ಲಿ ಜಾಸ್ತಿ 7 ಮುಕ್ಕಾಲು ತೊಗೊಂಡಿದ್ದೀವಲ್ಲ, ಮಾಮೂಲಿದು 5.25 6 ಒಳಗೆ ಬರುತ್ತೆ. ಇದು 7 ಮುಕ್ಕಾಲು ತೊಗೊಂಡಿರೋದ್ರಿಂದ ಇಲ್ಲಿ ನಮಗೆ ಕಮ್ಮಿ ಬರುತ್ತೆ. ಹಾಗಾಗಿ ಇದು ನೋಡಿಕೊಂಡು ತಗೊಳ್ಳೋಣ. ಬೆಲ್ಟ್ನ ಸ್ಟಿಚಿಂಗ್ ಮಾಡೋಣ, ಎಷ್ಟು ಬರುತ್ತೆ ನೋಡ್ಕೊಂಡು ತಗೊಳ್ಳೋದು. ಓಕೆನಾ, ಕಟ್ ಮಾಡಿದೆ. ಬೇಕಂದರೆ ಇದನ್ನು ಹಂಗೆ ಕಟ್ ಮಾಡ್ಕೊಬಿಡಿ, ಶೇಪ್ ಆಗುತ್ತೆ. ಓಕೆನಾ, ಇದನ್ನು ಬೇಕಂದರೆ ಇದೇನು ನೆಟ್ಟು ನೇಳ್ನಲ್ಲ ಅದೊಂದು ಕಟ್ ಮಾಡಬೇಕು ಡಿಸೈನು, ಹಂಗೆ ಬಿಡ್ತೀನಿ, ಆಮೇಲೆ ಕಟ್ ಮಾಡ್ಕೊತೀನಿ. ಇಲ್ಲಿ ಬಂದ್ಬಿಟ್ಟು ಶೇಪ್ ತೆಗೆದ್ಬಿಡೋಣ.
ಆಯಿತು. ಇವಾಗ ಇದು ಮಾರ್ಕ್ ಮಾಡ್ಕೊತೀನಿ, ಈ ಕಡೆಯಿಂದ ಮತ್ತು ಈ ಕಡೆಯಿಂದ ಈ ಕಡೆಯಿಂದ. ಓಕೆನಾ, ಇಷ್ಟು ಮಾರ್ಕ್ ರೆಡಿ ಆಯಿತು. ನಿಮ್ಗೆ ಇಲ್ಲಿ ಬೇಕು ಅಂದರೆ ನಾನು ಹೇಳಿದಾಗ ಇಲ್ಲಿ ವೀಲರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾನೆ ಇರ್ತೀನಿ, ವೀಲರಲ್ಲಾದ್ರು ಮಾಡ್ಕೊಬೋದು, ಇಲ್ಲಾಂದರೆ ಮಾಮೂಲಿ ಒಂದು ಸೂಜಿಲೂ ಮಾಡ್ಕೊಬೋದು. ಸೂಜಿಲಿ ಹೋಲಾಗುತ್ತೆ ಆ ಥರ ಬೇಡ ಅನ್ನೋರು ಈ ಥರ ಮಾಡ್ಕೊಬೋದು. ವೀಲರ್ ಇದ್ದರೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇದು ಮಾರ್ಕು ಕೆಳಗಡೆ ಎಳೆದಿರುತ್ತೆ ನಿಮಗೆ. ಓಕೆನಾ, ಆವಾಗ ನಿಮಗೆ ಅದು ನೀಟಾಗಿ ಬರುತ್ತೆ. ಇಲ್ಲಿ ಇದನ್ನು ಬೇಕಂದರೆ ನೀವು ಮಾಡ್ಕೊಬೋದು ಒಂದೊಂದಕ್ಕೆ. ಇವಾಗ ಅದು ಬೇರೆ ಬೇರೆ ಡಿಸೈನ್ ಬರುತ್ತಲ್ಲ, ಹಾಗಾಗಿ ಇದು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಡಿಸೈನ್ ಯಾವ ಥರ ಬೇಕು ಆ ಥರ ಮಾಡ್ಕೊಬೋದು. ಓಕೆನಾ, ಆಯಿತು. ಸೈಡ್ ಇಡೋಣ, ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಒಂದೇ ಸಲ ಹಿಂಗೆ 3 ಬ್ಲೌಸನ್ನು ಸುಧಾ ಹೀಗೇ ಕಟ್ ಮಾಡ್ಕೊಬಿಡ್ಬೋದು. ಆಗ ಬೇಗನೂ ಆಗುತ್ತೆ. ಅಂದರೆ ಕತ್ರಿ ಚೆನ್ನಾಗಿದ್ರೆ ನೀವು ಎಷ್ಟು ಬ್ಲೌಸ್ ಆದರೂ ಇಟ್ಟು ಕಟ್ ಮಾಡ್ಬೋದು. ನಾನು ಒಂದೊಂದ್ಸಲ 5-6 ಬ್ಲೌಸ್ ಇದ್ದರೆ ಒಂದು ಕಟ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಇಟ್ಕೊಂಡು ಕಟ್ ಮಾಡ್ತೀನಿ, ಸರಿಬಾರ್ದು ಅಂತ. ಬೇಕು ಅಂದರೆ ಈ ರೀತಿ ಮೆಥಡಲ್ಲೂ ಮಾಡಿ, ಜಾಸ್ತಿ ಬ್ಲೌಸ್ ಇದ್ದರೆ. ಓಕೆನಾ, ಜಾಸ್ತಿ ಬ್ಲೌಸ್ ಇದ್ದರೆ ಯಾವ ರೀತಿ ಕಟ್ ಮಾಡೋದಪ್ಪ ಅನ್ನೋ ಟೆನ್ಷನ್ ಮಾಡ್ಕೊಬೇಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ, ಈಸಿಯಾಗಿ ಆಗುತ್ತೆ. ಆಮೇಲೆ ಕತ್ರಿನ ಅಲ್ಲೆಲ್ಲ ಶಾರ್ಪ್ನ ಮಾಡ್ಕೋತಾ ಇರಿ, ಆವಾಗ ನಿಮಗೆ ನೀಟಾಗಿರುತ್ತೆ. ಕತ್ರಿ ಶಾರ್ಪ್ ಇದ್ದರೆ ನೀವು ಎಷ್ಟು ಬಟ್ಟೆನಾದರೂ ಹೊಲಿಬೋದು. ಕತ್ರಿ ಹಿಡಿತು ಅಂದರೆ ಬಟ್ಟೆಗಳು ಹೊಲಿಯೋಕೆ ಹೋಗಲ್ಲ, ನೀಟಾಗಿ ಇರಲ್ಲ. ಓಕೆನಾ, ಆ ಥರ ಆಗುತ್ತೆ. ಮತ್ತು ಇವಾಗ ಇದು ಈ ಅಳತೆನೇ ಈ ಅಳತೆನೇ ತೊಗೊಳಕ್ಕಾಗಲ್ಲ, ಇದು ಉದ್ದ ಮಾತ್ರ ತೊಗೋತೀನಿ. ಅಗಲ ಬಂದುಬಿಟ್ಟು ಅದ್ರ ಅಳತೆ ತೊಗೋಬೇಕು, ಬೋಟ್ ನೆಕ್ ಅಲ್ವಾ ಅದು, ಹಾಗಾಗಿ ಆ ಅಳತೆ ತೊಗೊಳ್ಳೋಣ. ಓಕೆನಾ, ಮಾರ್ಕ್ ಮಾಡ್ಕೊತೀನಿ. ಇದು ಇವಾಗ ಎಲ್ಲ ಇಷ್ಟೇ ಬರುತ್ತೆ, ಆದರೆ ಇದನ್ನು ಮಾತ್ರ ಇಲ್ಲಿ ಹೆಚ್ಚು ಕಮ್ಮಿ ನೋಡ್ಕೋಬೇಕು. ಇಷ್ಟೇ ಬರಲ್ಲ, ಇನ್ನೂ ಕಮ್ಮಿ ಆಗ್ಬೋದು. ಇದು ಒಂದ್ಸಲ ಚೆಕ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ಬೋಟ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಇವಾಗ ಇಲ್ಲಿಗೆ ತೊಗೊಳ್ಳೋಣ. ಈ ಸ್ಲೀವ್ಸ್ ಎಲ್ಲ ಹಾಗೆ ಇರುತ್ತೆ, ಯಾಕಂದರೆ ಬೋಟ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಆ ಕಡೆಗೆ ಹೋಗುತ್ತೆ. ಇದನ್ನು ಬೇಕಾದ್ರೆ ಈ ಥರ ಒಂದೇ ಲೆವೆಲ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಇದು ಈಸಿ ಮೆಥಡು. ನಾನು ಆಲ್ರೆಡಿ ಸ್ಟಾರ್ಟಿಂಗು ಈ ಥರ ಮೆಥಡ್ ತೋರಿಸಿದ್ದೆ, ಈಗ ಮತ್ತೆ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಫೋಲ್ಡ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ರೀತಿ ಕ್ರಾಸಾಗಿ ಇಲ್ಲಿಗೆ ಬರಬೇಕು. ಇಲ್ಲಿ ಬಂದು ಇಲ್ಲಿಂದ ಹಿಂಗೆ ಒಳಗಡೆ ಹೋಗಲಿ. ಓಕೆನಾ, ಈ ರೀತಿ ಮಾಡಿದ್ರೆ ನಿಮಗೆ ರಿಂಕಲ್ಸು ಹಂಗನ್ನೋದು ಅವಾಯ್ಡ್ ಆಗುತ್ತೆ. ಓಕೆನಾ, ಈ ರೀತಿ ತೊಗೊಂಡು ಒಂದು ಅರ್ಧ ಇಂಚ್ಗೆ ಈ ರೀತಿ ತೊಗೊಳ್ಳಿ. ಓಕೆನಾ, ಈ ರೀತಿ ಮಾಡೋದ್ರಿಂದ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ, ನೀಟಾಗಿ ಬರುತ್ತೆ, ಪರ್ಫೆಕ್ಟಾಗಿ. ಕಟ್ ಮಾಡ್ಕೊತೀನಿ. ಇಲ್ಲಿ 2 ಇಂಚಿಗೆ ಇಲ್ಲಿ. ಇದು ಕತ್ರಿ ಚೆನ್ನಾಗಿಲ್ಲ ನೋಡಿ, ಇದು ನಂದು ಎಕ್ಸ್ಟ್ರಾ ಕತ್ರಿ, ಅದು ಅಂಗಡಿಗೆ ತಗೊಂಡೋದೆ, ಅಂಗಡಿಲೇ ಇದೆ, ಹಿಡಿಯುತ್ತೆ. ಆ ಥರ ಹಿಡಿದಾಗ ನೀವು ನೀಟಾಗಿ ಬರಲ್ಲ. ಇದರಲ್ಲಿ 4 ಪೀಸ್ ತಗೊಳ್ಳಿ, 6 ಪೀಸು. ಇದರದ್ದು ಎಲ್ಲದರದ್ದು 2 ಪೀಸ್ ಸೇರಿಸಿ 6 ಪೀಸ್ ತೊಗೋಬೇಕು. 6 ಪೀಸ್ನ ಶೇಪ್ ತೆಗಿಬೇಕು. ಓಕೆನಾ, ನೋಡ್ಕೊಂಡು ತೆಗೀರಿ. ಇದು ಎಕ್ಸ್ಟ್ರಾ ತೆಗೆದ್ಬಿಟ್ರೆ ಮತ್ತೆ ಇನ್ನೊಂದು ಲೈನಿಂಗ್ ತರಬೇಕಾಗುತ್ತೆ ಅಷ್ಟೇ. ಇಷ್ಟೇ, ಫುಲ್ಲಲ್ಲಿ ಎಂಡ್ವರೆಗೂ ಹೋಗ್ಬಾರ್ದು, ಇಲ್ಲೇ ಸ್ವಲ್ಪ ಕ್ರಾಸಾಗಿ ತೆಗೆದು ಎಂಡ್ ಮಾಡ್ಕೋಬೇಕು. ಓಕೆನಾ, ಇಷ್ಟೇ. ಈ ರೀತಿ ಕಟಿಂಗ್ ಆಗಿದೆ. ಇವಾಗ ಇದು ಸ್ಟಿಚಿಂಗ್ ಹೇಗೆ ಮಾಡೋದು ನೋಡೋಣ. ಒಂದು ಸ್ವಲ್ಪ ಡಿಸೈನ್ದು ಕ್ಯಾನ್ವಾಸ್ ಎಲ್ಲ ಕಟ್ ಮಾಡ್ಕೋಬೇಕು. ಬನ್ನಿ ಹೇಗೆ ಸ್ಟಿಚ್ ಮಾಡೋದು ನೋಡೋಣ.